ಹಲೋ ಸುನಿಲ್ ಸರ್, ಹೇಗಿದ್ದೀರಾ ಸರ್? ಊಟ ಆಯ್ತಾ? ಏಯ್, ಇನ್ನೊಂದು ದುಡ್ಡು ಕೊಟ್ಟ ಮೇಲೆ ಹೆಂಗೋ ನಿದ್ದೆ ಊಟ ಮಾಡೋಕ್ಕಾಗತ್ತೆ? ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಕೊಡ್ಬೇಕಾದ ಟೈಮಲ್ಲಿ ದುಡ್ಡು ಕೊಡಲ್ಲ. ಇಲ್ಲಣ್ಣ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಫೋನ್ ಪಿಕ್ ಮಾಡಲಿಲ್ಲ. ನೆಕ್ಸ್ಟ್ ತಿಂಗಳು ಮಿಸ್ ಮಾಡಲ್ಲಣ್ಣ, ಎಲ್ಲ ದುಡ್ಡು ಕ್ಲಿಯರ್ ಮಾಡ್ಕೊಡ್ತೀನಿ. ಏನು ಇನ್ನೂ ಒಂದು ತಿಂಗಳ? ನೀನೇ ನೆಂಟನೇನೋ, ನೀವು ಇನ್ನೂ ಒಂದು ತಿಂಗಳು ತಂದ್ಕೊಡೋಕ್ಕೆ? ಇನ್ನು 2 ದಿನದಲ್ಲಿ ನಾನು ದುಡ್ಡು ವಾಪಸ್ ಬರಬೇಕು, ಇಲ್ಲಾಂದರೆ ನಿಮ್ಮ ಮನೆಗೆ ಬಂದು ಮಾನ ಮರಿತಾ ಇರ್ತೀನಿ. ಇಲ್ಲಣ್ಣ, ಇನ್ನೆರಡು ದಿನದಲ್ಲಿ ನಿಮ್ಮ ದುಡ್ಡೆಲ್ಲ ಕೊಟ್ಬಿಡ್ತೀನಿ. ಮನೆಗೆಲ್ಲ ಬರೋಕೆ ಹೋಗ್ಬಿಡೋಣ, ದಯವಿಟ್ಟಣ್ಣ, ಪ್ಲೀಸ್ ಅಣ್ಣ. ಸರಿ ಇಡು. ಓಕೆ ಅಣ್ಣ, ಓಕೆ ಅಣ್ಣ, ಆಯ್ತಣ್ಣ ಆಯ್ತಣ್ಣ ಆಯ್ತಣ್ಣ. ಛೇ, ನನ್ನ ಮಗ ಇಲ್ಲೋದ್ನಪ್ಪ. ಹಾಯ್ ರಾಜು, ಹೇಗಿದೆಯಾ? ಯಾಕೋ ಬೇಜಾರಲ್ಲಿದೆಯಾ? ಹಾಂ, ಹಂಗೇನಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದೆಯಾ? ನಾನು ಸೂಪರ್ ಮಗ. ನೀನು ಬಿಡಪ್ಪ, ಇವತ್ತು ಈ ದೇಶದಲ್ಲಿದ್ದರೆ ನಾಳೆ ಇನ್ನೊಂದು ದೇಶ, ಸೂಪರಾಗಿ ಇರ್ತೀಯ ಮಗ. ಎಲ್ಲ ದೇಶ ಬೇಜಾರು ಕಣೋ, ನಮ್ಮ ದೇಶ ನಮ್ಮೂರು ಬೆಸ್ಟ್. ಅದಕ್ಕೆ ಇನ್ಮೇಲೆ ಇಲ್ಲೇ ಇರ್ತಾನೆ. ಓಹೋ, ಕರ್ನಾಟಕ ಸೂಪರಾಗಿದೆ. ಎಲ್ಲಿ ತೊಗೊಂಡಿದ್ದು? ಎಷ್ಟು ಪ್ರೈಸು? ಫಾರಿನಲ್ಲಿ ತೊಗೊಂಡಿದ್ದು ಕಣೋ, 3 ಲಕ್ಷ ಆಯಿತು. 3 ಲಕ್ಷನಾ? ಇನ್ನೇನು 30 ರೂಪಾಯಿ ಅನ್ಕೊಂಡ. ಫಾರಿನ್ದು ಮಗ ಅದು. 3 ಲಕ್ಷನಾ? 2 ಲಕ್ಷ 2.5 ಲಕ್ಷ ಸಾಲ ಮಿನಿಮಮ್ ಆರಾಮ್ ತೀರಿಸ್ಬಿಡ್ಬೋದು. ಲವ್ ನೈಟ್ ಸರಿ ನಿದ್ದೆ ಆಗಲ್ಲ, ಒಂದು 10 ನಿಮಿಷ ಮಲಗಿರೋದು ಕಣೋ. ಮಲ್ಕೊ ಮಲ್ಕೊ ಮಲ್ಕೊ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ಸೆಕೆಂಡ್ ಹ್ಯಾಂಡ್ ಕಾರೇ ಬರುತ್ತೆ, 3 ಲಕ್ಷಕ್ಕೆ ಕನ್ನಡಕನೂ ಇರುತ್ತೆ. ಇದನ್ನು ಹೆಂಗಾದ್ರೂ ಮಾಡಿ ಕದಿಬೋದು, ಆದರೆ ಯಾರಿಗೆ ಮಾರೋದು? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಹೆಂಗಾದ್ರೂ ಮಾಡಿ ಇಲ್ಲಿಂದ ಎತ್ಕೊಂಡು ಹೋದರೆ ಮಿನಿಮಮ್ 2 ರಿಂದ 2.5 ಲಕ್ಷ ಗ್ಯಾರಂಟಿ. ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಯ್ ಬುಜ್ಜಿ, ನಾನು ಇಲ್ಲೇ ಇದ್ದೀನಿ. ಹೌದೌದು, ನನ್ನ ಫ್ರೆಂಡ್ ಬಂದಿದ್ರು, ಇಲ್ಲೇ ಪಾರ್ಟಿಗೆ ಬಂದಿದ್ವಿ. ಎಷ್ಟೇ ಸಲ ಮಾಡಿದ್ರು ಹುಡುಗಿರ್ ಕಾಲ್ ಕೊಟ್ಟಾಗ ಆಗೋ ಖುಷಿನೇ ಬೇರೆ. ಕನ್ನಡಕ ಏನೇನೋ ಸ್ಕೆಚ್ ಬೇರೆ ಹಾಕ್ಕೊಂಡ್ರೆ ಏನೂ ಸಿಗ್ತಾ ಇಲ್ವೇ. ಛೇ, ಲೋ ಮಗ, ಏನೋ ಕಳ್ಕೊಂಡಿದ್ಯಾ? ಏನು ಹುಡುಕ್ತಾ ಇದೀಯಾ? ಏನಿಲ್ಲ ಏನಿಲ್ಲ. ಏನೂ ಇಲ್ಲ ಅಂತೀಯ, ಏನೋ ಹುಡುಕ್ತಾ ಇದೀಯಾ? ಬಾರೋ ಅಲ್ಲಿ. ಬಂದೆ. ಕನ್ನಡಕ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೀವಪ್ಪ. ಏನೋ ಹುಡುಕ್ತಾ ಇದೀಯಾ? ಏನಿಲ್ಲಪ್ಪ. ಟೀ ಆದ್ರೂ ಕೊಡ್ಸು. ಟೀ ಹಾಕು, ಊಟ ಟೈಮ್ ಆಯಿತು, ಊಟ ಮಾಡೋಣ ನೋಡಿ. ಊಟ ಗಿಟ ಬೇಡಪ್ಪ, ಟೀ ಕೊಡಿಸ್ಬಿಟ್ಟು ಸಾಕು. ಸರಿ, ಟೀ ನೋಡಿ ಬಾ. ಕನ್ನಡಕ ತಲೆ ಮೇಲೆ ನಡೆಯುತ್ತಾ? ನಡಿ ಹೋಗೋಣ. ತಲೆ ಮೇಲೆ ಇಟ್ಕೊಂಡು ಇವೆಲ್ಲ ಹುಡುಕ್ತಾ
ಇವಾಗೇನೋ ಕೆಲಸ ಮಾಡ್ತಿದ್ಯಾ? ಎಲ್ರ ಥರ ನೀನು ಅದೇ ಕ್ವಶನ್ ಕೇಳ್ತೀಯಲ್ಲ. ಅಂದರೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಆಯಿತು. ಹ್ಞೂ. ಹಾಯ್ ರಾಮ್, ಯಾವಾಗ ಬಂದ್ಯೋ? ಎಷ್ಟು ದಿನ ಆಯಿತು ನೀನು ನೋಡಿ. ಹೇಗಿದೆಯಾ? ನಿನ್ನೆ ಬಂದೆ ಮಗ. ಹೌದಾ? ಲವ್, ಇವಂಗೆ ಯಾವ್ದಾನ ಒಂದು ಕೆಲಸ ಕೊಡ್ಸೋ. ಊರಲ್ಲೆಲ್ಲ ಇದ್ದು ಬೇಜಾರಾಗ್ಬಿಟ್ಟವನೆ. ಏಯ್, ಯಾಕೋ ಬೇಕಾ ಹೋದೆ? ಹಾಂ, ಊರಲ್ಲಿ ಇದ್ಕೊಂಡು ಬರೀ ಇದನ್ನೇ ಮಾಡೋ. ಹೇ ರಾಮ್, ಈ ಕನ್ನಡಕ ಸಖತ್ತಾಗಿದೆ ಕಣ. ನಾನು ತಗೊಂಡು ಹೋಗ್ತೀನಾ? ತಗೊಳ್ಳೋ, ನಿನಗಿಂತ ಹೆಚ್ಚಿಂದ. ಥ್ಯಾಂಕ್ಸ್ ಮಗ, ಬಾಯ್. ಲೇ, ಕೆಲ್ಸಕ್ಕೆ ಹೋಗಲೇ. ಏಯ್, 3 ಲಕ್ಷ ರೂಪಾಯಿ ಕನ್ನಡಕ ಕೊಟ್ಬಿಟ್ಟಿಯಲ್ಲೋ. ಲವ್, ಊರಲ್ಲಿ ಇದ್ಕೊಂಡು ಮೆಂಟ್ಲಾಗ್ಬಿಟ್ಟಿದೆ ಕಣ ನೀನು. ಯಾಕೋ? ಇನ್ನೇನು 100 ರೂಪಾಯಿ ಕನ್ನಡ 3 ಲಕ್ಷ ಅಂದ್ಬಿಟ್ಟು ನಂಬಿಡ್ತೀಯಲ್ಲೋ. 100 ರೂಪಾಯ? ನಾನು ತಗೊಂಡಿದ್ದ ಟೆನ್ಷನ್ಗೂ ಬೆಲೆ ಇಲ್ವಲ್ಲೋ ನಿನ್ನ ಕನ್ನಡಕಕ್ಕೆ.